ಕಿಚ್ಚ ಸುದೀಪ್ ಮಗಳು ಸಾನ್ವಿ ಕುರಿತಾಗಿರುವಂತಹ ಸ್ಟೋರಿ. ಕನ್ನಡದ ಸೂಪರ್ ಸ್ಟಾರ್ ಮಗಳ ಶಾಕಿಂಗ್ ಹೇಳಿಕೆ. ತಂದೆ ಹಾಗೆ ಓಪನ್ ಆಗಿ ಮಾತನಾಡೋ ಸಾನ್ವಿ ಸುದೀಪ್ ಈಗ ಮಾಧ್ಯಮದಲ್ಲಿ ಶಾಕಿಂಗ್ ಹೇಳಿಕೆಯನ್ನ ನೀಡಿದ್ದಾರೆ. ಸಂದರ್ಶನ ಒಂದರಲ್ಲಿ ಬೋಲ್ಡ್ ಆಗಿ ಮಾತನಾಡಿರುವಂತಹ ಸಾನ್ವಿ ತಮ್ಮ ಕ್ರಶ್ ಹೆಸರು ರಿವೀಲ್ ಮಾಡಿರುವಂತಹ ಸುದೀಪ್ ಪುತ್ರ. ಹಾಗಾದ್ರೆ ಕಿಚ್ಚ ಸುದೀಪ್ ಮಗಳ ಕ್ರಶ್ ಯಾರು? ಕಿಚ್ಚ ಸುದೀಪ್ ಮಗಳು ಸಾನ್ವಿ ಕುರಿತಾಗಿರುವಂತಹ ಸ್ಟೋರಿ ಇದು. ಕನ್ನಡದ ಸೂಪರ್ ಸ್ಟಾರ್ ಕಿಚ್ಚ ಸುದೀಪ್ ಅವರ ಮಗಳು ಶಾಕಿಂಗ್ ಆದ ಹೇಳಿಕೆಯನ್ನ ನೀಡಿದ್ದಾರೆ. ತಂದೆ ಹೆಂಗ್ ಓಪನ್ ಆಗಿ ಮಾತನಾಡ್ತಾರೋ ಸಾನ್ವಿ ಕೂಡ ಹಾಗೆ ಓಪನ್ ಆಗಿ ಮಾತನಾಡಿದ್ದಾರೆ. ಮಾಧ್ಯಮದಲ್ಲಿ ಶಾಕಿಂಗ್ ಹೇಳಿಕೆಯನ್ನ ನೀಡಿದ್ದಾರೆ. ಸಂದರ್ಶನ ಒಂದರಲ್ಲಿ ಬೋಲ್ಡ್ ಆಗಿ ಮಾತನಾಡಿದ್ದಾರೆ. ಈಗ ಆ ಒಂದು ಸುದ್ದಿ ಚರ್ಚೆಯಲ್ಲಿ ಇದೆ. ತಮ್ಮ ಕ್ರಶ್ ಹೆಸರನ್ನ ಹೇಳ್ಕೊಂಡಿದ್ದಾರೆ, ರಿವೀಲ್ ಮಾಡಿದ್ದಾರೆ. ಸೊ ಹಾಗಾದ್ರೆ ಸುದೀಪ್ ಅವರ ಪುತ್ರಿ ಯಾರನ್ನ ಅಥವಾ ಕ್ರಶ್ ಅಂತ ಅನ್ಕೊಂಡಿದ್ದಾರೆ, ಕ್ರಶ್ ಯಾರ ಮೇಲೆ ಆಗಿದೆ ಅನ್ನೋದ್ರ ಬಗ್ಗೆ ಇದೊಂದು ಸುದ್ದಿ. ಎಲ್ಲ ಹೆಣ್ಮಕ್ಳಿಗೂ ಕ್ರಶ್ ಆಗೇ ಆಗುತ್ತೆ. ಸೊ ಸ್ಪೆಷಲ್ ಆಗಿ ಆ ಕ್ರಶ್ ಆಗೇ ಇರುತ್ತೆ ಹೊರತು ಅದು ಯಾವತ್ತೂ ಮುಂದಿನ ಸ್ಟೇಜ್ ಅನ್ನ ತೆಗೆದುಕೊಳ್ಳೋಕೆ ಸಾಧ್ಯವೇ ಇಲ್ಲ. ಹಾಗಾದ್ರೆ ಕಿಚ್ಚ ಸುದೀಪ್ ಮಗಳ ಕ್ರಶ್ ಯಾರು? ನಿಮಗೆ ಯಾರ ಮೇಲೂ ಕ್ರಶ್ ಆಗಿಲ್ವಾ? ನಿಮ್ಮ ತಂದೆಯ ಫ್ರೆಂಡ್ಸ್ ಮೇಲೆ ಕ್ರಶ್ ಆಗಿತ್ತ? ಈ ಪ್ರಶ್ನೆಗೆ ನಗುತ್ತಾ ಉತ್ತರ ನೀಡಿರುವಂತಹ ಸಾನ್ವಿ ಸುದೀಪ್ ಮಗಳು ಸಾನ್ವಿಗೆ ಇಬ್ಬರ ಮೇಲೆ ಕ್ರಶ್ ಇದೆ. ಒಬ್ರು ಬಾಲಿವುಡ್ ನಟ ಸಿದ್ಧಾರ್ಥ್ ಮಲ್ಹೋತ್ರಾ, ಇನ್ನೊಬ್ಬ ಟಾಲಿವುಡ್ ನಟ ಅಲ್ಲು ಅರ್ಜುನ್ ಅವರ ಪುಷ್ಪ ಮೂವಿನ ಮಾಲ್ ನಲ್ಲಿ ನೋಡಿದ್ದೇನೆ. ಅಲ್ಲು ಅರ್ಜುನ್ ಜೊತೆಗೆ ವಿಡಿಯೋ ಕಾಲ್ ನಲ್ಲಿ ಮಾತನಾಡಿದ್ದ ಸಾನ್ವಿ. ನನಗೆ 2 ಕ್ರಶ್ ಇದ್ದಾರೆ. ಅವರು ಕೂಡ ಅಲ್ಲು ಅರ್ಜುನ್ ಹಾಗೂ ಸಿದ್ಧಾರ್ಥ್ ಮಲ್ಹೋತ್ರಾ ಅಂತ ಬಾಯ್ ಬಿಟ್ಟಿದ್ದಾರೆ. ಅವರನ್ನು ನನಗೆ ಕ್ರಶ್. ಸುದೀಪ್ ಮಗಳು ಸಾನ್ವಿ ಇಬ್ಬರ ಮೇಲೆ ಕ್ರಶ್ ಇಟ್ಕೊಂಡಿದ್ದಾರೆ. ಆ ವಿಚಾರದ ಬಗ್ಗೆ ನಗ್ನಗ್ತಾ ಮಾತನಾಡಿದ್ದಾರೆ. ಒಂದು ಸಂದರ್ಶನದಲ್ಲಿ ಕೇಳ್ತಾರೆ, ನಿಮ್ಗೆ ಯಾರ ಮೇಲೂ ಕೂಡ ಕ್ರಶ್ ಇಲ್ವಾ? ನಿಮ್ಮ ತಂದೆಯ ಫ್ರೆಂಡ್ಸ್ ಮೇಲೆ ಕ್ರಶ್ ಏನಾದ್ರೂ ಇದೆಯಾ ಅನ್ನುವಂತಹ ವಿಚಾರಕ್ಕೆ ಇವರು ಆನ್ಸರ್ ಅನ್ನ ಕೊಡ್ತಾರೆ. ನನಗೆ ಇಬ್ಬರ ಮೇಲೆ ಕ್ರಶ್ ಇದೆ ಅಂತ. ಕ್ರಶ್ ಅಷ್ಟೇ, ಅದಕ್ಕೆ ಹಿಂದೆ ಮುಂದೆ ಏನು ಇರೋದಿಲ್ಲ. ಸೊ ಸುದೀಪ್ ಮಗಳು ಸಾನ್ವಿಗೆ ಇಬ್ಬರ ಮೇಲೆ ಕ್ರಶ್ ಇದೆ. ಅದು ಕೂಡ ಸಿದ್ಧಾರ್ಥ್ ಮಲ್ಹೋತ್ರಾ ಹಾಗೂ ಪುಷ್ಪ ಮೂವಿಯ ಹೀರೋ ಅಲ್ಲು ಅರ್ಜುನ್ ಸಿನಿಮಾವನ್ನ ಅವರ ಒಂದು ಭಾವಚಿತ್ರವಿರುವಂತಹ ಟಿ ಶರ್ಟ್ ಅನ್ನ ಧರಿಸಿಕೊಂಡು ಸಾನ್ವಿ ಅವರು ಮಾಲ್ಗೆ ಹೋಗಿ ಸಿನಿಮಾ ನೋಡಿದ್ದೆ ಎನ್ನುವಂತಹ ವಿಚಾರವನ್ನು ಕೂಡ ಇದೇ ಸುಸಂದರ್ಭದಲ್ಲಿ ಹಂಚಿಕೊಳ್ತಾರೆ. ಅವೆಲ್ಲವೂ ಕೂಡ ಆ ಕ್ರಶ್ ಇಂದನೋ ಅಥವಾ ಆ ಒಂದು ಖುಷಿಯಿಂದನೋ ಮಾಡಿರುವಂತಹ ಕೆಲಸಗಳಷ್ಟೇ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.